ನೋಡು, ನೀನೀಗ ಹೋಗಿ ರೆಸ್ಟ್ ಮಾಡು. ಸರಿ. ಮಾವ, ಅಜ್ಜಿ, ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ? ಅದು ಕಾವೇರಿ, ಅಗಸ್ತ್ಯನೇ ಅವಳನ್ನ ಕರ್ಕೊಂಡು ಬಂದಿದ್ದು. ಏನು? ಅಗಸ್ತ್ಯ ಸರ್ ಕರ್ಕೊಂಡು ಬಂದ್ರ? ನಾನು ಇದನ್ನ ನಂಬಲ್ಲ. ನನ್ನ ಅಗಸ್ತ್ಯ ಸರ್ ಕರ್ಕೊಂಡ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇವಳು ನಮ್ ಶಾಲೆ ಮಕ್ಕಳಿಗೆ ವಿಷ ಹಾಕಿ ಸಾಯಿಸಕ್ ನೋಡ್ದವಳು. ಇವಳ ನನ್ನ ಅಗಸ್ತ್ಯ ಸರ್ ಇಲ್ಲ, ಅವ್ರು ಕರ್ಕೊಂಡ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಟೀಚರ್ ಅಮ್ಮ, ಅಗಸ್ತ್ಯ ಸರೇ ಇವ್ರನ್ನ ವಾಪಸ್ ಕರ್ಕೊಂಡು ಬಂದದ್ದು. ಹಲೋ, ಏನ್ ಹೇಳ್ತಿದ್ದೀರಾ ಅಜ್ಜಿ ಮಾವ? ಹೌದು ಕಾವೇರಿ, ನಿನಗೆ ಹಳೆ ನೆನಪುಗಳು ವಾಪಸ್ ಬರಲಿ ಅಂತ ಅಗಸ್ತ್ಯನೇ ವೃಂದನ್ ಕರ್ಕೊಂಬಂದಿತ್ತು. ಚಿಕ್ಕ ಮಾವ ಹೇಳ್ತಿರೋದು ನಿಜಾನಾ? ಹೌದಮ್ಮ. ನನಗೆ ಯಾಕೋ ಸಮಾಧಾನನೇ ಆಗ್ತಿಲ್ಲ ಅಜ್ಜಿ. ಎಲ್ಲಿ ಅಗಸ್ತ್ಯ ಸರು? ಕರೀರಿ ಅವ್ರನ್ನ, ಅವ್ರ ಜೊತೆ ನಾನು ಈಗಲೇ ಮಾತಾಡಬೇಕು. ಹೌದು, ಅಗಸ್ತ್ಯ ಇಲ್ಲಿ ಕಾಣ್ತಾನೆ ಇಲ್ವಲ್ಲ? ಅಗಸ್ತ್ಯ, ದೊಡ್ಡಪ್ಪ, ಅಗಸ್ತ್ಯ ಸರ್ ಯಾವ್ದು ಟೆನ್ಷನ್ ಅಲ್ಲಿದ್ರು, ಮನೆಯಿಂದ ಗಡಿಬಿಡಿಯಲ್ಲಿ ಹೋದ್ರು. ಈ ವರ್ಷ ಹಬ್ಬ ಬಹು ಕಳೆಯ ಕಾಣ್ತಾ ಇದೆ ಅಲ್ವಾ? ಮತ್ತೆ ಇಷ್ಟು ವರ್ಷ ಊರಿಗೆ ಬರ್ದೇ ಇರೋ ಭೈರದೇವಿ ಅಮ್ಮನವರು ಊರಿಗೆ ಬರ್ತಾವ್ರೆ, ಅದಕ್ಕೆ ಸಂಭ್ರಮ. ದೇವಿ ಅಮ್ಮನವ್ರ ಮನೆಯಿಂದನೇ ಆರತಿ ಬತ್ತೈತೆ. ಈ ವರ್ಷ ಅಮ್ಮವ್ರ ಕೈಯಿಂದ ಕಳ್ಸ ಬತ್ತೈತೆ ಅಂದ್ರೆ ಎಲ್ಲ ಮೊದಲಿನ ಥರ ಆಯ್ತದಲ್ವಾ? ಹಾಗಿದ್ರೆ ಸರ್ತಿ ಶಿವರುದ್ರಪ್ಪ ಕೊಡಕ್ಕಿಲ್ಲನು? ನೋಡುವ ಏನಾಯ್ತದೋ. ಅಯ್ಯೋ, ದೊಡ್ಡವ್ರ ಮನೆಗೆ ನಮ್ಗೆ ಯಾಕೆ ಬಿಡಿ, ಎಲ್ಲ ದೇವ್ರು ನೋಡ್ಕೊತಾನೆ. ಪಯಣ ಸಾಗಲಿ ಜನನಿ ಭೂಮಿಯ ನಿಯಮ, ಪಯಣ ಸಾಗಲಿ ಜನವೇ ಗೆಲ್ಲುವ ನಿಯಮ. ಗಗನ ನಿನ್ನದು, ಭುವನ ನಿನ್ನದು,
ನೋಡು ಅಪ್ಪಯ್ಯ, ನಮ್ಮ ಹಾಸನ ಜನಗಳಿಗೆ ನಿನ್ ಮ್ಯಾಗ ಯಾವ ಪಾಟಿ ಪಿರುತಿ ಅದೆ ಅಂತ ನಿನ್ ಮಕ ನೋಡಿದ್ಮ್ಯಾಗೆ ಜೋಸ್ ಇನ್ನೂ ಜಾಸ್ತಿ ಆಗೋಯ್ತು. ಭೈರಾದೇವಿ, ಭೈರಾದೇವಿ ಬಂದ್ಯ, ಬಾ ಬಾ. ವಿಶ್ವಕರ್ಮರೇ, ತ್ರಿಪುರಗಳ ಬಗ್ಗೆ ನಿಮಗೀಗಾಗಲೇ ತಿಳಿದಿದೆ. ಆ ನಗರಗಳ ನಿರ್ಮಾಣ ಅಸುರ ಶಿಲ್ಪಿ ಮಯನಿಂದಾಗಿದೆ. ಒಬ್ಬ ಶಿಲ್ಪಿಯ ಸಾಮರ್ಥ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿರುವುದು ಇನ್ನೊಬ್ಬ ಶಿಲ್ಪಿಗೆ ಮಾತ್ರ. ಅದರ ರಚನೆ ಹೇಗಿದೆ ಎಂದು ನಿಮ್ಮಿಂದ ಮಾಹಿತಿ ಪಡೆಯಬೇಕಾಗಿದೆ. ಹೇಳುತ್ತೇನೆ ಮಹಾದೇವ. ಅದಕ್ಕೂ ಮೊದಲು ನೀವೆಲ್ಲರೂ ತಿಳಿದುಕೊಂಡಿದ್ದೇನೋ ಅದನ್ನು ಹೇಳಲು ಸಾಧ್ಯವೇ? ನಿರ್ಮಾಣಕ್ಕೆ ಶ್ರೇಷ್ಠ ವಸ್ತುಗಳನ್ನು ಉಪಯೋಗಿಸಲಾಗಿದೆ. ಸ್ವರ್ಣ, ಬೆಳ್ಳಿ ಮತ್ತು ಕಬ್ಬಿಣದಿಂದ ನಿರ್ಮಾಣವಾದ ನಗರಗಳು, ಜೊತೆಗೆ ಈ ನಗರಗಳನ್ನು ಅಭೇದ್ಯವಾಗಿಸಿರುವುದು ಬ್ರಹ್ಮದೇವನ ವರ. 1000 ವರ್ಷಕ್ಕೊಮ್ಮೆ ಪುಷ್ಯ ನಕ್ಷತ್ರ ಚಂದಿರನನ್ನು ಸೇರುವ ದಿನ 3 ನಗರಗಳು ಒಂದೇ ಕಕ್ಷೆಯಲ್ಲಿ ಬಂದು ನಿಲ್ಲುತ್ತವೆ. ಆಗ ವಿಶೇಷ ರಥದಲ್ಲಿ ಕೂತು ವಿಶೇಷ ಸ್ಥಳದಲ್ಲಿ ನಿಂತು ವೀರನೊಬ್ಬ ಬಾಣ ಪ್ರಯೋಗ ಮಾಡಿ ಈ ನಗರಗಳನ್ನು ನಾಶ ಮಾಡಬಹುದು. ಇಷ್ಟು ನನಗೆ ತಿಳಿದಿರುವ ವಿಚಾರಗಳು ದೇವಶಿಲ್ಪಿ. ಇಲ್ಲಿ ನಮಗೆ ಎದುರಾಗುವ ಸಮಸ್ಯೆಗಳೇನು? ಆ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಿಕೊಳ್ಳುವುದು? ಇದನ್ನೆಲ್ಲ ನೀವೇ ಯೋಚಿಸಿ ಹೇಳಬೇಕು ವಿಶ್ವಕರ್ಮರೇ. ಮಾತೆ, ಮಯ ಇಂತಹ ನಗರಗಳನ್ನು ನಿರ್ಮಿಸಿದ್ದಾನೆಂದಾಗಲೇ ಅದರ ಬಗ್ಗೆ ಅಧ್ಯಯನ ಆರಂಭಿಸಿದೆ. ಈ ನಗರಗಳನ್ನು ಭೇದಿಸಲು ಒಂದು ಪರಿಹಾರವಿರುವುದು ಸತ್ಯವೇ. ಆದರೂ ಇದು ಬಹಳ ಎಚ್ಚರಿಕೆಯಿಂದ ಮಾಡಬೇಕಾದ ಕೆಲಸ. ಸ್ವಲ್ಪ ವ್ಯತ್ಯಾಸವಾದರೂ ಇಡೀ ಜಗತ್ತೇ ನಾಶವಾಗಬಹುದು. ಈ 3 ನಗರಗಳನ್ನು ಒಟ್ಟಿಗೆ ಭೇದಿಸಲು ಅಪರಿಮಿತ ಶಕ್ತಿಯನ್ನು ವ್ಯಯಿಸಬೇಕಾಗುತ್ತದೆ. ನಗರಗಳನ್ನು ಭೇದಿಸಲು ಸಾಧ್ಯವಾಗದಿದ್ದರೆ ಆ ಶಕ್ತಿಯ ದಿಕ್ಕು ಬದಲಾಗುತ್ತದೆ. ಅದು ಈ ಬ್ರಹ್ಮಾಂಡವನ್ನೇ ನಾಶ ಮಾಡಬಹುದು. ಈ ಎಲ್ಲ ಸಾಧ್ಯತೆಗಳನ್ನು ಕುರಿತು ಯೋಚಿಸಬೇಕಾಗುತ್ತದೆ. ಅಲ್ಲಿ ಏನಾಗುತ್ತಿದೆ ಅಣ್ಣ? ನೀನು ಅಲ್ಲಿಗೆ ಹೋಗಬೇಕೆ? ಅಲ್ಲಿ ದೊಡ್ಡವರೆಲ್ಲ ಸೇರಿ ಯಾವುದೋ ಗಂಭೀರ ವಿಷಯವನ್ನು ಚರ್ಚೆ ಮಾಡುತ್ತಿರಬೇಕು ಅಲ್ಲವೇ? ಹೌದು ಗಣೇಶ್, ನಾವೀಗ
ಅಲ್ಲಿಗೆ ಹೋಗುವಂತಿಲ್ಲ. ನೀನಿನ್ನು ಚಿಕ್ಕವನು. ನಾನು ನಿನ್ನ ಜೊತೆ ಇರಲೇಬೇಕೆಂದು ಮಾತೆ ಆದೇಶಿಸಿದ್ದಾರೆ. ಆದರೆ ಇದೆಲ್ಲ ನಡೆಯುತ್ತಿರುವುದಕ್ಕೆ ಮೂಲ ಕಾರಣ ನಾನೇ ಎನ್ನುವುದು ಸ್ವಲ್ಪ ನೋವಿನ ವಿಚಾರವಷ್ಟೇ. ಏನು? ನೀನು ಕಾರಣವೇ? ಅದೇಗೆ ಅಣ್ಣ? ಇಲ್ಲ, ಹಾಗೇನಿಲ್ಲ. ನೀನು ಸ್ವಲ್ಪ ದೊಡ್ಡವನಾದ ಮೇಲೆ ನಿನಗೆ ಎಲ್ಲವೂ ಅರ್ಥವಾಗುತ್ತದೆ. ಈಗ ಬಾ, ನಿನಗೆ ಹಸಿವಾಗುತ್ತದೆ ಎಂದೇ ಅಲ್ಲ, ತಿನ್ನಲು ಏನಿದೆ ಎಂದು ನೋಡೋಣ. ಬಾ. ಮೀನಾ, ಹುಷಾರಾಗಿದ್ದೀರಮ್ಮ? ಲೇಟ್ ಆಗಿದ್ಯಾ? ಇಲ್ಲ ಮಾವ, ನಾನು ಆರಾಮಾಗೇ ಇದ್ದೀನಿ. ನಾನು ಆಗ್ಲೇ ಎದ್ದೆ. ಮತ್ತೆ ಇನ್ನೂ ರಂಗೋಲಿ ಯಾಕಮ್ಮ ಹಾಕಿಲ್ಲ? ನಾನು ರಂಗೋಲಿ ಹಾಕಕ್ ಹೋದ್ರೆ ನನ್ನ ಹಾಕ್ಬೇಡ ಅಂತ ಅತ್ತೆ ಹೇಳಿದ್ರು. ಏನಪ್ಪ ಇದು? ಇವಳ್ದು ದಿನಕ್ಕೊಂದು ರಾಮಾಯಣ. ಏನಪ್ಪ ವಾಕಿಂಗ್ ಹೊಟ್ಟಿನಪ್ಪ? ಹ್ಞೂನಪ್ಪ. ಹೌದು, ಇದೇನು ಇಷ್ಟು ಬೇಗ ಕೆಲ್ಸಕ್ಕೆ ಹೊಟ್ಯಾ? ಅದು ನನಗೆ ಗೊತ್ತಿರೋ ಒಬ್ರು ಕಸ್ಟಮರು ಹಿಂಗೆ ಬಾ ಇಲ್ಲಿ ಒಂದು ಟ್ರಿಪ್ ಇದೆ ಅಂತ ಕರೆದ್ರು. ಅದಕ್ಕೆ ನಾನು ಹೋಗಿ ಬಂದ್ಬಿಡ್ತೀನಿ. ತಿಂಡಿ ಟೈಮು ಕರೆಕ್ಟಾಗಿ ಇರ್ತೀನಪ್ಪ. ಆದ್ರೆ ಇನ್ನೂ ರಂಗೋಲಿನೇ ಹಾಕಿಲ್ವಲ್ಲೋ? ಲೇ ಮೀನಾ, ನನಗೆ ಲೇಟ್ ಆಗ್ತದೆ ಕಣಮ್ಮ. ಬೇಗ ಒಂದೆರಡು ಲೈನು ಅಂದರೆ ಚಿಕ್ಕದಾಗಾದ್ರೂ ಗೀಚ್ಬಿಡು, ನಾನು ಹೊಟ್ಟೋಗ್ಬಿಡ್ತೀನಿ. ನಾನಿಲ್ರಿ ಹಾಕಲ್ಲ ಅಂದೆ. ಅತ್ತೆ ನನ್ನನ್ನು ಹಾಕ್ಬೇಡ ಅಂತ ತಡೆದಿದ್ದಾರೆ. ಏನಂತೆ ಸಡನ್ ಆಗಿ? ನನಗೂ ಗೊತ್ತಿಲ್ಲ ರೀ. ಅತ್ತೆ ಬಿಡಿ ಅತ್ತೆ, ನನ್ಗಿನ್ನೂ ನಿದ್ದೆ ಬರ್ತಾ ಇದೆ. ಎಲ್ಲ ಕರ್ಕೊಂಡು ಹೋಗ್ತಿದ್ದೀರಾ ನೀವು? ಸೂರ್ಯ ನೆತ್ತಿ ಮೇಲೆ ಬಂದು ಕುಡ್ದಾಡ್ತಿದ್ದಾನೆ. ನಿದ್ದೆ ಅಂತ ನಿದ್ದೆ. ಅಮ್ಮ, ನನ್ನ ಹೆಂಡತಿನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ನೀನು? ಬಾಯ್ ಬಿಸ್ಕೊಂಡು ಬಾರ ಬಾಯ್ಲಿ. ಅತ್ತೆ, ಶಾಂತಿ, ಯಾಕೆ ಮೀನಿಗೆ ರಂಗೋಲಿ ಹಾಕೋದು ಬೇಡ ಅಂದ್ಯಂತೆ? ಇವತ್ತು ನನ್ ಸೊಸೆ ರೋಹಿಣಿ ರಂಗೋಲಿ ಹಾಕ್ತಾಳೆ. ಆಗ ಗೊತ್ತಾಗತ್ತೆ ನಿಮ್ಗೆ ರಂಗೋಲಿ ಅಂದ್ರೆ ಏನು ಅಂತ. ಮತ್ತೆ ನಾನಾ? ತಗೋ ಇಡ್ಕ. ಅಯ್ಯೋ ಅತ್ತೆ, ನನ್ಗಿದೆಲ್ಲ ಬರಲ್ಲ. ಅತ್ತೆ, ತುಂಬಾ ಲೇಟ್ ಆಗ್ತಿದೆ. ನಾನೇ ರಂಗೋಲಿ ಹಾಕ್ತೀನಿ ಬಿಡಿ. ಒಳ್ಳೇದಾಯ್ತು, ನೀವೇ ಹಾಕಿ ಮೀನವ್ರೆ. ನನ್ನ ಮಾತಿಗೆ ತಿರುಗಿ ಮಾತಾಡೋಂಗಾಗೋಯ್ತಾ ನೀನು? ನಿನ್ನ ವ್ರತ ಮುಗಿಯವರೆಗೂ ನೀನೇ ಮನೆ ಮುಂದೆ ರಂಗೋಲಿ ಹಾಕ್ಬೇಕು. ಆಗ್ಲೇ ಕಣೆ ನಿನ್ ವ್ರತಕ್ಕೆ ಫಲ ಸಿಗೋದು, ನಿಮ್ಮಪ್ಪ ಜೈಲಿಂದ ಹೊರಗೆ ಬರೋದು. ಏನ್ ಹಂಗೆ ನಿಂತ್ಬಿಟ್ಟೆ? ಹೋಗ ಹಾಕು ರಂಗೋಲಿನ. ನೋಡಮ್ಮ ರೋಹಿಣಿ, ನೀನು ಹಾಕಲ್ಲ ಅಂದರೆ ಅವಳು ಬಿಡಲ್ಲ. ನಿನಗೆ ಹೆಂಗೆ ಬರುತ್ತೋ ಒಂದು 4 ಕೆಳೆ ಹಾಗೆ ಹಾಕ್ಬಿಡಮ್ಮ. ನೀನು ಹಾಕಲಿಲ್ಲ ಅಂದರೆ ಮುಂದಿನ ಕೆಲಸ ಯಾವುದೂ ಆಗಲ್ಲ. ಇವನು ಕೆಲಸಕ್ಕೂ ಹೋಗೋಕ್ಕಾಗಲ್ಲ. ಹಾಕು ಕಂದಮ್ಮ, ಹೆಂಗೆ ಬರುತ್ತೋ ಹಂಗೆ ಹಾಕಮ್ಮ, ಪರವಾಗಿಲ್ಲ. ಶಾಂತಿ, ರಂಗೋಲಿ ಹಾಕು ಅಂತ ಹೇಳಿದ್ರೆ ನಿನ್ನ ಸೊಸೆ ಸಂಡಿಗೆ ಹಾಕ್ತಾ ಇದ್ದಾಳಲ್ಲೇ? ಓ, ಇವಾಗ ಗೊತ್ತಾಯ್ತು ಅಭಯ. ಮೀನಾ ಹಾಕೋದು ರಂಗೋಲಿ, ಈ ಪೌಡ್ರಮ್ಮ ಹಾಕೋದು ರಂಗೋಲಿ. ಸೂರ್ಯ ನೋಡ್ತಾ ಇರಪ್ಪ, ಆಕೆಗೆ ಎಲ್ಲ ಗೊತ್ತಿದೆ. ಅದಕ್ಕೆ ನಿಮ್ಮಮ್ಮ ಅವಳ ಕೈಯಲ್ಲಿ ಮಾಡಿಸ್ತಾ ಇರೋದು. ಏ ಗುಂಗ್ರೆ, ಈ ಸಣ್ಣ ಕೆಲ್ಸನೂ ಬರಲ್ವಾ ನಿನ್ಗೆ? ಅಮ್ಮ, ನಾನು ರೋಹಿಣಿ ಗಂಡ ತಾನೆ, ನಾನೇ ಹೆಲ್ಪ್ ಮಾಡ್ಬೋದಲ್ವಾ? ಅರೆ, ನಿಮ್ಗೆ ರಂಗೋಲಿ ಎಲ್ಲ ಹಾಕಕ್ ಬರುತ್ತಾ ಮನೋಜ್? ಎಂತೆ ಎಂತೆ ಪಾರ್ಟ್ನರ್ ಎಂತೆ ಎಲ್ಲಿ ಹೋಗ್ಬಿಟ್ಟೆ ಚಿನ್ನ ನೀನು? ಓಹೋ, ಇಲ್ಲಿದ್ಯಾ ಚಿನ್ನ? ನಿನ್ಗೋಸ್ಕರ ನಿನ್ ಮುದ್ದಿನ ಗಂಡ ಏನ್ ತಗೊಂಬನಿ ಅಲ್ಲಿ ನೋಡು ಒಂಚೂರು. ಮಲ್ಲಿಗೆ ಅಂತ ಮೃದುವಾದ ಮನ್ಸಿರೋ ನನ್ನ ಹೆಂಡತಿಗೆ ಈ ಮಲ್ಗೆ ಹೂ. ಏನು ಇದು? ಬೆಳಗ್ಗೆ ತಾನೇ ಅಷ್ಟು ದೊಡ್ಡ ಬೊಕ್ಕೆ ತಗೊಂಡ್ಬಂದಿದ್ದೆ, ಹೀಗ್ ನೋಡಿದ್ರೆ ಮತ್ತೆ ಮಲ್ಗೆ ಹೂ ತಂದಿದ್ಯಾ? ಅಮ್ಮ, ನೀವೇ ಹೇಳ್ತಿದ್ರಲ್ಲ ಮದುವೆ ಆದ್ಮೇಲೆ ಹೆಂಡತಿನ ಮರಿಬಾರ್ದು ಅಂತ, ಮರ್ತೋದ್ರ? ಏನ್ ಹೇಳ್ತೀಯ ಚಿನ್ನ?
ಅಬ್ಬಬ್ಬಬ್ಬಬ್ಬಬ್ಬಾ ಅಲ್ಲು ನಮ್ಮಮ್ಮ ಎಷ್ಟು ಚೆನ್ನಾಗಿ ನಾಚ್ಕೋತಿದ್ದಾರೆ ಅಂತ. ಏಯ್ ಆಹಾ ನನ್ನ ಹೆಂಡ್ತಿನೂ ಹಾಗೆ ನಾಚ್ಕೋತಿದ್ದಾಳೆ, ಅದಕ್ಕೆ ಮಾತಾಡ್ತಿಲ್ಲ. ನೀನ್ ಹೇಳತ್ತಿರೋ ಅವ್ಳ ಮುಖದಲ್ಲಿ ನಾಚಿಕೆನೆ ಕಾಣಿಸ್ತಿಲ್ಲಪ್ಪ. ಅವ್ಳ ಮುಖ ಊದಿಸ್ಕೊಂಡಿರೋ ಅನ್ಸುತ್ತೆ. ಇಬ್ರು ಮಧ್ಯೆನೂ ಏನೋ ಪ್ರಾಬ್ಲಮ್ ಇರ್ಬೇಕು. ಹೌದು ಭೂಮಿ, ಮುಖ ಊದಿಸ್ಕೊಂಡಿದ್ಯಾ? ಅಮ್ಮ ಅದೇನಂದ್ರೆ ನಾನು ಹೇಳ್ತೀನಿ, ದಿನ ನಾನು ಸ್ಟೇಷನ್ ಹೋಗೋದಕ್ಕಿಂತ ಮುಂಚೆ ಅವ್ರಿಗೆ ಚಿನ್ನ ಮುದ್ದು ರನ್ನ ಐ ಲವ್ ಯು ಅಂತೆಲ್ಲ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಇವತ್ತು ಯಾವ್ದೋ ಕೆಲ್ಸದ ಟೆನ್ಷನ್ ಅಲ್ಲಿ ಹಾಗೆ ಹೋಗ್ಬಿಟ್ಟಿದ್ದೆ. ಆ ಕೋಪನೇ ಅಲ್ವಾ ಚಿನ್ನ? ನಿನ್ ಕೋಪನ ಹೇಗ್ ಕಡಿಮೆ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಮಲ್ಗೆ ಹೂವನ್ನ ನಾನೇ ನನ್ನ ಕೈಯಾರ ನಿನ್ನ ತಲೆಗೆ ಮುಡ್ಸಿ ನಿನ್ನ ಕೋಪನ ಕಡಿಮೆ ಮಾಡ್ತೀನಿ. ಸಾದ ಸೀದ ಗಂಡು ಹೈದ ನಿನ್ನ ನೋಡಿ ಬೆಂಡು ಆದ ಮೊದಲ ಬಾರಿ ತಂಡ ಹೊಡೆದ ನನ್ನ ದೊರಸ್ಸಾನಿ ನೀನೇನೆ ನನ್ನ ಮನಸ್ಸೀಗ ನಿಂದೇನೆ ನನ್ನ ದೊರಸ್ಸಾನಿ ನೀನೇನೆ ನನ್ನ ಮನಸ್ಸೀಗ ನಿಂದೇನೆ. ಹೌದು, ಇದರಲ್ಲಿ ನೀನೇ ಶ್ರೇಷ್ಠಳು ಎನ್ನುವುದನ್ನು ಮತ್ತೆ ಸಾಬೀತುಪಡಿಸಿದೆ ರೇಣಿಕೆ. ಮತ್ತೊಮ್ಮೆ ಎಂದರೆ ಈ ಮೊದಲು ನಾನು ಯಾವಾಗ ನಿನ್ನೊಂದಿಗೆ ಕತ್ತಿ ಹಿಡಿದು ಹೋರಾಡಿದೆ? ಯುವರಾಣಿಯವರು ಇಷ್ಟು ಬೇಗ ಮರೆತರೆ ಹೇಗೆ? ನಮ್ಮ ಆಶ್ರಮದ ಜಾಗದಲ್ಲಿ ಹಿಂದೊಮ್ಮೆ ನನ್ನ ತಂದೆಯವರು ನನ್ನ ಶಕ್ತಿಯ ಪ್ರದರ್ಶನಕ್ಕೆ ಏರ್ಪಡಿಸಿದ್ದಾಗ ನೀವು ನನ್ನ ವಿರುದ್ಧ ಹೋರಾಟಕ್ಕಿಳಿದು ಇದೇ ಕತ್ತಿ ವರಸೆಯಲ್ಲಿ ನನ್ನನ್ನು ಸೋಲಿಸಿದ್ದು ನಿಮಗೆ ನೆನಪಿಲ್ಲವೇ? ಓ ಅದೇ, ನೀನು ಅದೆಲ್ಲವನ್ನು ಮರೆತು ಬಿಡು ಎಂದು ನಾನು ಹೇಳಿರಲಿಲ್ಲವೇ? ಅಂದು ನನ್ನಿಂದ ನಿನಗೆ ಅವಮಾನವಾಗಿತ್ತು. ಅದಕ್ಕಾಗಿ ನಾನೇ ನಿನ್ನ ಬಳಿ ಕ್ಷಮೆಯೂ ಕೇಳಿದ್ದೇನೆ.
ಆದರೆ ನೀನು ಅದನ್ನು ಇನ್ನೂ ಮರೆತಿಲ್ಲ. ಇದರ ಅರ್ಥ ನಿನಗೆ ನನ್ನ ಮೇಲೆ ಬೇಸರವಿದೆ ಎಂದಾಯಿತು. ಆಗ ನಮ್ಮಿಬ್ಬರ ನಡುವೆ ಇಷ್ಟು ಸಲುಗೆ ಇರಲಿಲ್ಲ ರೇಣುಕೆ. ಹಾಗೆ ನಾನು ಯಾರೊಂದಿಗೂ ಸೋಲಬಾರದು ಎನ್ನುವ ಹಠವೂ ಇತ್ತು. ಆದರೆ ಈಗ ಹಾಗಿಲ್ಲ ರೇಣುಕೆ. ನಿನ್ನ ಎದುರು ನಾನು ಯಾವ ವಿಚಾರದಲ್ಲಿ ಬೇಕಾದರೂ ಸೋಲಲು ಸಿದ್ಧನಿದ್ದೇನೆ. ಇಲ್ಲ ಜಮದಗ್ನಿ, ನೀನು ಯಾರೆದುರು ಯಾವುದರಲ್ಲಿಯೂ ಸೋಲೊಪ್ಪಿಕೊಳ್ಳಬಾರದು. ಅದು ಹಠದಿಂದಲ್ಲ, ನಿನ್ನ ಶಕ್ತಿ ಸಾಮರ್ಥ್ಯದಿಂದ ಎಲ್ಲರನ್ನೂ ಸೋಲಿಸಬೇಕು. ಅನುಮಾನವೇ ಬೇಡ ರೇಣುಕೆ. ಆದರೆ ನಿನ್ನ ಎದುರು ಸೋಲುವುದು ಬಿಟ್ಟರೆ ನನಗೆ ಬೇರೆ ದಾರಿಯೇ ಇಲ್ಲ. ಅಗ್ನಿಗೆ ಆಹುತಿ ಕೊಟ್ಟು ಸರಸ್ವತಿಯ ಮೂಗನ್ನೇ ಕೊಯ್ದು ಅಗ್ನಿಯ ನಾಲಿಗೆಯನ್ನೇ ಹರಿದು ಸಪ್ತ ಭಾಗವನ್ನಾಗಿ ಮಾಡಿ 66 ಕೋಟಿ ರಾಕ್ಷಸರನ್ನು ಕೆಂಡ ಗಣ್ಣಿನಿಂದ ಸುಟ್ಟು ಕೆಂಡದ ಓಕಳಿಯನ್ನಾಡುತ್ತಾ ಬರುತ್ತಿರಲು ಆಗ ದಕ್ಷ ಬ್ರಹ್ಮನ ಪತ್ನಿಯು ಬಂದು ಪಾದಗಳಿಗೆರಗಲು ಆಗ ನಮ್ಮ ಕರುಣಾಮಯಿ ವೀರಭದ್ರನು ಅವಳ ಪತಿಗೆ ಕುರಿಯ ತಲೆಯನ್ನಿಟ್ಟು ಕೈಲಾಸದಿಂದ ಭೂಲೋಕದಿಂದ ಕೈಲಾಸದತ್ತೆಡೆಗೆ ತನ್ನ ತ್ರಿಗುಣ ಮದ್ದಾಳ ಗದಿಗೆನ ಬಿಟ್ಟು ಮಹಾಗುರು ವೀರಭದ್ರ ಬಲಬಲ್ಲರೆ 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 ರುದ್ರ ಬಲ್ಬಲ್ಲರೆ 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 ರುದ್ರ ವೀರಭದ್ರ 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 ಎಂದೆನ್ನುವ ಕೂಗಿಗೆ ಎಂಥ ವರದಿಯನೆಯ ನಿನ್ ತಾಯಿ ನಿನ್ನ ಸರಿಯಾಗಿ ಬೆಳೆಸಿದ್ರೆ ನಿನಗೆ ಗೊತ್ತಾಗಿರೋದು. ನೀನ್ ರೌಡಿ ಅಂತ ಏನಾದ್ರು ಹೇಳಿದ್ರೆ ಅವ್ರು ನಿನ್ನನ್ನು ಹೆತ್ತಿದ ತಪ್ಪಿಗೆ ಏನಾದ್ರು ಮಾಡ್ಕೊಂಡಿರ್ತಿದ್ರು, ಇಲ್ಲ ಅಂದ್ರೆ ನಿನ್ನನ್ನ ಬೀದಿಗೆ ಬಿಸಾಕಿರ್ತಿದ್ರು. ಹಲೋ ಬಾಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ನೋಡು. ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಬೇಕಿತ್ತು. ನೀನು ತಪ್ಪು ಮಾಡಿದವ್ರಿಗೆಲ್ಲ ಶಿಕ್ಷೆ ಕೊಡ್ತೀಯ ಅಂತ ಗೊತ್ತಿತ್ತು, ಆದರೆ ತಪ್ಪು ಮಾಡದೇ ಇರೋರಿಗೆ ಶಿಕ್ಷೆ ಕೊಡ್ತೀಯ ಅಂತ ನನ್ನನ್ನು ನಾನು ನೋಡಿದ ಮೇಲೆ ಗೊತ್ತಾಗಿತ್ತು. ಈ ಮನುಷ್ಯ ನ್ಯಾಯಾಂಗದಲ್ಲಿ 100 ಅಪರಾಧಿಗೆ ಶಿಕ್ಷೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಕಾನೂನು ಮಾಡ್ಕೊಂಡಿದ್ದೀವಿ. ಆದರೆ ನೀನು ಯಾವಾಗ ಬದಲಾದೆ ಇದು ಗೊತ್ತಾಗಿಲ್ಲ ನನಗೆ. ನಾನು ಚಿಕ್ಕವರಿರ್ಬೇಕಾದ್ರೆ ನನ್ನ ತಾಯಿ ನನ್ನ ಬಿಟ್ಟು ಹೋದ್ರು. ಅದ್ರಲ್ಲಿ ನನ್ನ ತಪ್ಪೇನಿದೆ ಹೇಳು? ಅವ್ರಿಗೇನು ಕಷ್ಟ ಅಂತಲೂ ಗೊತ್ತಿಲ್ಲ, ಯಾವ ಪರಿಸ್ಥಿತಿಯಲ್ಲಿ ಇದ್ರು ಅಂತಲೂ ಗೊತ್ತಿಲ್ಲ, ಆದರೂ ಬಿಟ್ಟೋದ್ರು. ನಾನು ನೋಡಿ ಹೇಗಾಗಿದ್ದೀನಿ ಅಂತ
ನನ್ನ ರೌಡಿನೇ, ಪರೌಡಿನೇ. ಆದರೆ ನನಗೂ ಮನಸ್ಸಿದೆ, ಹೃದಯ ಇದೆ, ಹೃದಯವಂತಿಕೆ ಇದೆ. ಈ ಮನಸ್ಸಿಗೆ ನೋವಾಗುತ್ತೆ. ನಾನು ನೋವಲ್ಲಿರ್ಬೇಕಾದ್ರೆ ನನ್ನ ಲೈಫ್ಗೆ ಎಂಟ್ರಿ ಕೊಟ್ಟಿದ್ದು ವೇದ. ಅವಳ ಮಾತುಗಳನ್ನ ಕೇಳಿಸ್ಕೊಂಡ್ಮೇಲೆ ನನ್ನ ಮನಸ್ಸಿಗೆ ಹಿತ ಅನಿಸಿದ್ದು. ನಾನು ಬದಲಾಗಕ್ಕೆ ಶುರುವಾಗಿದ್ದು. ನಮ್ಮ ತಾಯಿ ಏನಾದ್ರು ಜೊತೆ ಇದ್ದಿದ್ದೀರಾ ಇಷ್ಟೊತ್ತಿಗೆ ನಾನು ಚೆನ್ನಾಗಿ ಓದಿ IAS ಗೌರ್ಮೆಂಟ್ ಆಫೀಸರ್ ಆಗ್ತಿದ್ದೆ. ನನ್ನ ಗಾಡಿಲಿ ಓಡಾಡ್ತಿರ್ಬೇಕಾದ್ರೆ ಎಲ್ಲರೂ ಸೆಲ್ಯೂಟ್ ಹೊಡಿತಿದ್ರು. ಇವಾಗ ಹೊಡಿತಾರೆ. ಯಾಕೆ ಹೇಳು? ನಾನೊಬ್ಬ ರೌಡಿ ಅಂತ ಹೆದರ್ಕೊಂಡು ಸೆಲ್ಯೂಟ್ ಹೊಡಿತಾರೆ. ಆದ್ರೆ ಹಿಂದ್ಗಡೆಯಿಂದ ಇವನು ಒಂದು ಜನ್ಮ ಅಂತ ಬೈತಾರೆ. ಗೊತ್ತಾ, ನನಗೆ ಬುದ್ಧಿ ಬಂದಾಗಿಂದ ಹಾಯ್ ಸೆಂಟಿಮೆಂಟ್ ಇರೋ ಮೂವಿನ ನೋಡಕ್ ಸ್ಟಾಪ್ ಮಾಡಿದೆ ನಾನು. ಯಾಕೆ ಹೇಳು? ಕಣ್ಣೀರು ಒರ್ಸೋಕೆ ಕೈ ಇಲ್ಲ. ಮಲ್ಗಣ ಅಂದ್ರೆ ತಾಯಿ ಮಡಿಲೇ ಇಲ್ಲ. ಹೀಗಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಏನಾಗ್ತಾನೆ ಹೇಳು? ನನ್ನ ಥರ ಆಗ್ತಾನೆ. ಲೋ, ಇವಾಗಲೂ ಅದು ಸ್ವಲ್ಪ ಕನಿಕಾರ ತೋರ್ಸೋ. ನನ್ನ ತಾಯಿನ ನನಗೆ ಸಿಗೋ ಥರ ಮಾಡು. ನೀನ್ ಮಾಡಲ್ಲ ಬಿಡು. ಆಗ ಮಾಡೋದಾಗಿದ್ರೆ ಇಷ್ಟೊತ್ತಿಗಾಗ್ಲಿ ನಮ್ಮ ತಾಯಿ ನನ್ನ ಪಕ್ಕ ಇಲ್ಲೇ ನಿಲ್ತಾ ಇದ್ಲು. ನೀನ್ ಮಾಡಲ್ಲ, ಗೊತ್ತಾಯ್ತು ಬಿಡು. ಮಾ, ಎಲ್ಲಿದ್ಯಮ್ಮ? ಬೇಗ ಬಾ ಅಮ್ಮ, ಬೇಗ ಬಂದ್ಬಿಡಮ್ಮ. ಮಾ, ಹುಷಾರಾಗಿ ಹೋಗುತ್ತಾನೆ. ಯಾರು ನೋಡುತ್ತಿದ್ಯಾ? ಯಾರು ನನ್ನ ಅಮ್ಮ ಅಂತ ಕೂಗ್ದಾಗಾಯ್ತು ವೈಶು. ನಾನು ನಿಂಗೆ ಇಲ್ಲಿ ಗೊತ್ತಿರೋರು ಯಾರೂ ಇಲ್ಲ. ಇಲ್ಲ ವೈಶು, ನನ್ನನ್ನ ಅಮ್ಮ ಅಂತ ಕೂಗಿದ್ರು. ಮಾ, ಎಲ್ಲ ನಿನ್ ಭ್ರಮೆ. ಬಾ ಮಾ, ಹೋಗೋಣ ಬಾ. ಅಕ್ಕ, ಹಿಂಗೇನು ಮಾಡಿಲ್ಲ ತಾನೇ ಈ ಪಾಪಿಗಳು? ಬೇಡ ಬೇಡ ಅಂದರು 108 ಟೆಸ್ಟ್ಗಳು ಮಾಡ್ತಾ ಇದ್ದಾರೆ. ಅದು ಬಲವಂತವಾಗಿ ಕರ್ಕೊಂಡೋಗಿ ಟೆಸ್ಟ್ಗಳು ಮಾಡ್ತಾ ಇದ್ದಾರೆ. ಏನು ಅಂತಲೇ ನಂಗೆ ಅರ್ಥ ಆಗ್ತಾ ಇಲ್ಲ. ನೋಡಿಲಿ ಹೇಗೆ ಮಾಡಿಟ್ಟಿದ್ದಾರೆ ಅಂತ. ಅಯ್ಯಯ್ಯೋ, ರಕ್ತ ಎಲ್ಲ ತಗೊಂಡ್ಬಿಟ್ಟಿದ್ದಾರಲ್ಲ ಸಂಗೀತಾ. ಬ್ಲಡ್ ಟೆಸ್ಟು, ಆ ಟೆಸ್ಟು, ಈ ಟೆಸ್ಟು ಅಂತ ಟಾರ್ಚರ್ ಕೊಡ್ತಾ ಇದ್ದಾರೆ ನನಗೆ. ಇದು ಪಕ್ಕ ಪ್ರೀ ಪ್ಲಾನ್ ಅಕ್ಕ. ಇಲ್ಲಿ ಏನೋ ನಡೀತಾ ಇದೆ ಅಕ್ಕ. ಏನೋ ಅಂದರೆ? ಸಂಯುಕ್ತ, ಇದು ಆಸ್ಪತ್ರೆ ಅಲ್ಲ, ಸ್ಮಶಾನ. ನೀನ್ ಮನೆಗೆ ಬರೋದೇ ಡೌಟು. ಛೇ, ಮುಚ್ಚು ಬಾಯ್. ಏನೇನೋ ಹೇಳಿಂದ ಹೆದರ್ಸ್ಬೇಡ ನನಗೆ. ಅಯ್ಯೋ, ನಾನು ಬಾಯಿ ಮುಚ್ಚಿದ್ರು ಡಾಕ್ಟರ್ ಕತ್ರಿ ಬಾಯಿ ಮುಚ್ಚಲ್ಲ. ಮಮತಾ, ಏನಾಗಿದೆ ಈ ಅಪ್ಪಗೆ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾನೆ? ನೀ ಹೇಳು ಮಮತಾ, ನಾ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀನಿ ಅಂತ. ಅಕ್ಕ, ಅದು ಅಂತ ನೋಡ್ಕೊಂಡು ಹೇಳು. ಮೊದಲೇ ನಿಮ್ಮ ಅಕ್ಕನ ಹಾರ್ಟು ವೀಕು, ಬ್ಲಾಸ್ಟ್ ಆದರೆ ಕಷ್ಟ. ಕಲ್ಯಾಣ್, ಬಾಬಾ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಸ್ವಲ್ಪ ನೀವು. ಏನು ವಿಷಯ ಮಮತಾ? ಏನು ನಡೀತಾ ಇದೆ ಇಲ್ಲಿ? ಅಕ್ಕ, ನಿನಗೆ ಆಪರೇಷನ್ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾಳ ಶ್ರಾವಣಿ. ನನಗೆ ಆಪರೇಷನ್ ಮಾಡುವಂಥದ್ದು ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಲ್ಲ. ನೀನು ಚೆನ್ನಾಗಿದೀಯ ಅಂತಾನೆ ಶ್ರಾವಣಿ ಇದನ್ನ ಪ್ಲಾನ್ ಮಾಡಿದ್ದಾಳೆ. ಶ್ರಾವಣಿ? ಹೌದು ಅಕ್ಕ, ಅವಳು ಹಾಸ್ಪಿಟ್ಲಿಗೆ ಹೋಗೋಣ ಅಂದಾಗಲೇ ನನಗೆ ಗೊತ್ತಿತ್ತು ಏನೋ ಸ್ಕೆಚ್ ಹಾಕೊಂಡು ಬಂದಿದ್ದಾಳೆ ಅಂತ. ಈಗ ನಿನಗೆ ಆಪರೇಷನ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಆಪರೇಷನ್ ಮಾಡಬೇಕಾದ್ರೆ ಶ್ರಾವಣಿ ನಿನ್ನ ಹಾರ್ಟ್ ತಗೊಂಡೋಗಿ ರಾಜಕಾಲುವೆಯಲ್ಲಿ ಬಿಸಾಕ್ಬೇಕು ಅಂತ ಪ್ಲಾನ್ ಮಾಡಿದ್ದಾಳೆ.
ನಾನಿಲ್ಲಿರಲ್ಲ, ನಡೀರಿ ಮನೆಗೆ ಹೋಗೋಣ. ಅತ್ತೆ 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 ಡೋಂಟ್ ಸ್ಟ್ರೇನ್ ಯೋರ್ ಸೆಲ್ಫ್, ಆರಾಮಾಗಿ ಕೂತ್ಕೊಳ್ಳಿ. ಅಮ್ಮ, ಡಾಕ್ಟ್ರ್ ಏನಾದರೂ ಹೇಳಿದ್ರಾ? ಏನಾದರೂ ಅಂದರೆ? ಅದೇ ಆಪರೇಷನ್ ವಿಚಾರ. ಇಲ್ಲ, ನಾವು ಆಲ್ರೆಡಿ ಹೇಳ್ಬಿಟ್ಟಿದ್ದೀವಿ. ಭಯ ಪಡಬೇಡಿ ಅಮ್ಮ, ಸಣ್ಣ ಆಪರೇಷನ್ ಅಷ್ಟೇ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ದಯವಿಟ್ಟು ಎಲ್ಲರೂ ಹೊರಗಡೆ ಹೋಗ್ತೀರಾ ಪ್ಲೀಸ್? ಅತ್ತೆ ನೀವು ಧೈರ್ಯವಾಗಿರಿ, ನಿಮ್ಗೇನೂ ಆಗಲ್ಲ, ನಾವೆಲ್ಲ ನಿಮ್ಮ ಜೊತೆನೇ ಇದ್ದೀವಿ. ನೀವು ಹೊರಗಡೆ ಹೋಗ್ಬೇಕು. ನಾನು ಎಲ್ಗೂ ಹೋಗಲ್ಲ, ನಾನು ಅಕ್ಕನ ಜೊತೆಲೇ ಇರಬೇಕು. ಅತ್ತೆ ಪ್ಲೀಸ್ ಹೊರಗೆ ಬನ್ನಿ. ಅಭಿ ಬನ್ನಿ ಅಂತ ಹೇಳಿದ್ನಲ್ಲ. ಮಾವ ಬನ್ನಿ. ಮೇಡಮ್ ಮಲ್ಕೊಳ್ಳಿ. ಯಾಕೆ? ಒಂದು ಇಂಜೆಕ್ಷನ್ ಕೊಡಬೇಕು. ನನಗೆ ಯಾವ ಇಂಜೆಕ್ಷನು ಬೇಡ. ಮೇಡಮ್ ಹಠ ಮಾಡಬೇಡಿ, ಎಲ್ಲ ನಿಮ್ಮ ಒಳ್ಳೆದಕ್ಕೆ ಮಾಡ್ತಿರೋದು, ಮಲ್ಕೊಳ್ಳಿ. ನನಗೆ ಬೇಡ ಅಂತ ಹೇಳಿದ್ನಲ್ಲ, ಏನಕ್ಕೆ ಒತ್ತಾಯ ಮಾಡ್ತಾ ಇದ್ದೀರಾ? ನನಗೇನೂ ಆಗಿಲ್ಲ. ನರ್ಸ್, ಮಲಗಿಸಿ.